ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ವರಮಹಾಲಕ್ಷ್ಮಿ ಶಾಪಿಂಗ್ಗೋಸ್ಕರ ಮನ್ನಾರ್ಸ್ ಮಾರ್ಕೆಟ್ಗೆ ಹೋಗಿದ್ವಿ. ಸೊ ಆ ಲಾಗ್ನ ಇವತ್ತು ನೋಡ್ಬೋದು. ತೇಜು ವರಮಹಾಲಕ್ಷ್ಮಿ ಶಾಪಿಂಗ್ ಈ ತರ ಮ್ಯಾಟ್ ಇದು ವಾಶ್ ಎಲ್ಲ ಮಾಡ್ಬೋದು. ಫುಲ್ ಹಬ್ಬಕ್ಕೆ ಫುಲ್ ರಶ್ ಇದೆ. ಗ್ರೀನ್ ಮ್ಯಾಟ್ ನೋಡೋದಂತ ಹೋಗಿದ್ವಿ, ಆದರೆ ಆ ಶಾಪಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು ಕಾಸ್ಟು. ಅದು ಬೇಡ ಅಂತೇಳಿ ಬೇರೆ ಐಟಮ್ಸ್ ಪರ್ಚೇಸ್ ಮಾಡೋದ ಅಂತೇಳಿ ಮಾರ್ಕೆಟ್ ಒಳಗಡೆ ಹೊರಟ್ವಿ. ಮನ್ನಾರ್ಸ್ ಮಾರ್ಕೆಟಿಗೆ ಬಂದಿದ್ದೀವಿ. ರಶ್ ಇದೆ. ಮೇಲೆನಾ ಈ ಸ್ಟೆಪ್ಸ್ ಇಟ್ಕೊಂಡು ಹೋಗ್ಬೇಕೀಗ. ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕಂತ ಬಂದ್ವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ಮಂಗಲ್ ಮಾರ್ಕೆಟಿಗೆ ಬಂದಿದ್ವಿ, ಮನ್ನಾರ್ಸ್ ಮಾರ್ಕೆಟಿಗೆ ಬಂದಿದ್ವಿ. ಫುಲ್ ರಶ್ ಇದೆ ಇಲ್ಲಿ. ಅಯ್ಯೋ ಇನ್ನು ಯಾವ ಕ್ಯಾಮ್ರಾ ಫುಲ್ ಹಬ್ಬ ಶಾಪಿಂಗ್ ಮಾಡೋಕ್ಕಂತ ಮನ್ನಾರ್ಸ್ ಮಾರ್ಕೆಟಿಗೆ ಹೋಗಿದ್ದೀವಿ. ಆಮೇಲೆ ಹೋಗ್ಬೇಕು. ಫುಲ್ ರಶ್ ಬೇರೆ ಇದೆ. ಸೊ ಯಾವ ಥರ ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಮತ್ತೆ ದೊಂದು ಎಲ್ಲೋ ಮಿಸ್ ಆಗಿ ಹೋಗ್ಬಿಟ್ಟು ನಮಗೆ ಫುಲ್ ತಾವರ್ಗೆ ಜಾತಿ ಕನೆಕ್ಟ್ ಆಗಿತ್ತು. ಇದೇ ಅಂಗಡಿಲಿ ಡೆಕೋರೇಷನ್ ಐಟಮ್ ಎಲ್ಲ ತೊಗೊಂಡಿದ್ದಾರೆ. ತೋರಿಸ್ತೀನಿ ನೋಡಿ ತೊಗೊಬರ್ಬೇಕಾದ್ರೆ. ಇವರು ಹಿಂಗೆ ಕೂತ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ತಿನ್ಬೇಕು ತಲೆ ಆಡಿಸಿದ್ರೆ. ಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಐಟಮ್ ತೊಗೊಬರಕ್ಕೆ ಹೋಗಿದ್ವಲ್ಲ, ಏನಂತ ತೋರಿಸ್ತೀನಿ ನೋಡಿ. ಇದು ಫೋಮ್ ಶೀಟ್ ಇದು. ಆಮೇಲೆ ಇದು ಥರ್ಮಕೋಲು, 1 kg ಕಾರ್ಡ್ಬೋರ್ಡ್ ಶೀಟು, ಒಳಗಡೆ ಇನ್ನೊಂದು ಗ್ಲಿಟರಿಂಗ್ ಕಾರ್ಡ್ ಇದೆ ಅದೊಂದು, ಮತ್ತು ಇದು ಬೆಲ್ಸು, ಆಮೇಲೆ ಇದೆಲ್ಲ ಲೇಸು, ಇದು ಬಾಲ್ಸ್, ಇದೆಲ್ಲ ಸ್ಟೋನು, ಇದು ಕೂಡ ಏನೋ ಡಿಸೈನ್ ಮಾಡೋಕ್ಕಿದು ಚೈನು, ಆದಮೇಲೆ ಇದೊಂದು ಈ ಥರ ಒಂದು ಚೈನು, ಅದಾದಮೇಲೆ ಇದೊಂದು ಪೀಸು ಬ್ಲೌಸ್ ಪೀಸು. ಇದು ಡೆಕೋರೇಷನ್ ಐಟಮ್ಗೆ ಬೇಕಾಗಿರೋದು ಇದೊಂದು. ಆಮೇಲೆ ಇದೊಂದು ಆನೆ ನೋಡಿ ಹೆಂಗೈತೆ ಇದೊಂದು ಆನೆ. ಇದೆಲ್ಲ ಫುಲ್ಲು ಡೆಕೋರೇಷನ್ ಐಟಮ್ಗೆ. ಡೆಕೋರೇಷನ್ದು ಲಾಗ್ ಮಾಡ್ಬೇಕಾದ್ರೆ ಯಾವುದೇ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. ನಾನು ಆವಾಗಲೇ ಈ ಲಾಗಲ್ಲಿ ತೋರಿಸಿದ್ದೀನಿ ಅಲ್ವಾ ನಾನು ನಿಮಗೆ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಡೆಕೋರೇಷನ್ ಮಾಡಕ್ಕೆ ಏನೋ ತೊಗೊಂಡ್ವಿ ಅಂತ ನಾನು ತೋರಿಸಿದ್ದೀನಿ ಆಲ್ರೆಡಿ. ನಿನ್ನೆ ಶಾಪಿಂಗ್ ಹೋಗಿದ್ದೆ. ನಿನ್ನೆ ಸಂಡೇ ಆಗಿತ್ತು. ನಿನ್ನೆ ಶಾಪಿಂಗ್ ಹೋಗಿ ವರಮಹಾಲಕ್ಷ್ಮಿಗೆ ಏನೇನು ಐಟಮ್ ಬೇಕು, ಡೆಕೋರೇಷನ್ ಐಟಮ್ ಎಲ್ಲ ತೊಗೊಂಡು ಬಂದ್ವಿ. ಅದು ನಿನ್ನೆ ನಾನು ತೋರ್ಸೋಕ್ಕಾಗಿಲ್ಲ ಅಂತ ಇವತ್ತಿನ ಬ್ಲಾಗ್ ನನಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ತೋರಿಸಿದ್ದೀನಿ. ಇವಾಗ ಅದನ್ನು ನಾನು kg ಕಾರ್ಡ್ಬೋರ್ಡ್ ಶೀಟ್ ಮತ್ತೆ ಮನೆಗೆ ಹೋಗಿ ಇಸ್ಕೊಂಡು ಬಂದೆ. ನಾವು ಮಾಡ್ಕೊಡ್ತೀವಿ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಬಂದೆ. ನಾವು ಶಾಪಿಗೆ ಬಂದು ಸ್ವಲ್ಪ ಶಾಪಲ್ಲೆಲ್ಲ ಕೆಲಸ ಇತ್ತು. ಏನೇನು ಶಾಪ್ದು ಕೆಲಸ ಇದೆ ಅದೆಲ್ಲ ಮುಗಿಸ್ಬಿಟ್ಟು ಹಾಗಾಗಿ ಇದನ್ನು ಮಾಡೋಣ ಅಂತ ತೊಗೊಂಡಿದ್ದೀವಿ. ಲೋಟಸ್ ಮಾಡಬೇಕು ಇದರಲ್ಲಿ. ನೋಡಿ ಇದು ಗ್ಲಿಟರಿಂಗ್ ಕಾರ್ಡ್ ಕೂಡ ತೊಗೊಂಡಿದ್ದೀವಿ. ಇದೆರಡು ಯೂಸ್ ಮಾಡಿ ಗ್ಲಿಟರಿಂಗ್ ಕಾರ್ಡ್ ಕೂಡ ತೊಗೊಂಡಿದ್ದೀವಿ. ಎರಡು ಯೂಸ್ ಮಾಡಿ ಲೋಟಸ್ ಮಾಡಬೇಕು. ಡೆಕೋರೇಷನ್ಗೋಸ್ಕರ ಐಟಮ್ ಲೋಟಸ್ ಮಾಡಬೇಕು. ಸೊ ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ. ನಾನು ಮತ್ತು ನನ್ನ ತಂಗಿ ಇವಾಗ ಸದ್ಯಕ್ಕೆ ನಾವು ಇಬ್ಬರು ಇದ್ದೀವಿ. ಇವಾಗ ಈವ್ನಿಂಗು ಸಿಂಚು ಅವರೆಲ್ಲ ಬರ್ತಾರೆ. ಅವಳು ಕ್ರಾಫ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಅವಳು ಕೂಡ ಹೆಲ್ಪ್ ಮಾಡ್ತಾಳೆ. ಸದ್ಯಕ್ಕೆ ನಾವು ಇಷ್ಟ ಇದ್ದೀವಿ. ಇನ್ನೂ ಸ್ವಲ್ಪ ಡೆಕೋರೇಷನ್ ಐಟಮ್ ಎಲ್ಲ ಅವ್ರ ಮನೇಲಿ ಇದೆ. ಅದೆಲ್ಲ ಅಲ್ಲೇ ಕೂತ್ಕೊಂಡು ಮಾಡಬೇಕು. ಸೊ ಇದೆಲ್ಲ ಏನೇನು ಡೆಕೋರೇಷನ್ ಮಾಡ್ತೀವಿ, ಇದೆಲ್ಲ ಯಾವ ಥರ ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಡೆಕೋರೇಷನ್ದು ಒಂದು ವ್ಲಾಗ್ ಮಾಡ್ತೀನಿ. ಯಾವ ಥರ ಮಾಡ್ತೀವಿ, ಏನೇನು ಪ್ರಿಪ್ರೇಷನ್ ಮಾಡ್ಕೊತೀವಿ ಅಂತ ಅದಕ್ಕೆ ಅಂತ ನಾನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಸೊ ಆ ವ್ಲಾಗಲ್ಲಿ ನೋಡ್ಬೋದು ನೀವು ನಾವು ಏನೇನು ಮಾಡಿದ್ದೀವಿ, ಏನೇನು ಮಾಡ್ತೀವಿ, ಅದು ಕೊನೆಗೆ ಔಟ್ಲುಕ್ ಯಾವ ಥರ ಕಾಣುತ್ತೆ ಅಂತೆಲ್ಲ ನೀವು ನೋಡ್ಬೋದು. ನೀವು ಮಾಮ ಮನೆಯದು ಇನ್ನೊಂದು ಕೆಳಗಡೆ ಇದೆ. ಅವ್ರದ್ದು ಬೇರೆ ಥರ ಡೆಕೋರೇಷನ್ ಮಾಡ್ತಿದ್ದಾರೆ, ಇವರೇ ಬೇರೆ ಥರ ಡೆಕೋರೇಷನ್ ಮಾಡ್ತಿದ್ದಾರೆ ಹಬ್ಬಕ್ಕೆ. ಸೊ ಸದ್ಯಕ್ಕೆ ಇವ್ರದ್ದು ನಾನು ಇವಾಗ ತೋರಿಸಿದ್ದೀನಿ. ನಾನು ಇನ್ನೊಬ್ಬರು ಮಾಮ ಮನೆಯದು ನಾನು ನೆಕ್ಸ್ಟ್ ಡೆಕೋರೇಷನ್ ಮಾಡ್ತೀವಲ್ಲ ಲಾಗು, ಆ ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಇಷ್ಟು ಹೇಳ್ತಾ ನಾನು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಸದ್ಯಕ್ಕೆ ಇವಾಗ ಮಾಡೋಕ್ಕೆ ತೊಗೊಂಡಿದ್ದೀವಿ, ನಾನು ಮಾಡಿಲ್ಲ.
ಸೊ ಇದೆಲ್ಲ ಮಾಡಾದ್ಮೇಲೆ ಡೆಕೋರೇಷನ್ ಲಾಗಲ್ಲಿ ಇದೆಲ್ಲ ಆ್ಯಡ್ ಮಾಡ್ತೀವಿ ಕ್ಲಿಪ್ಪಿಂಗ್ಸು. ಸೊ ನೀವು ಅಲ್ಲಿ ನೋಡ್ಬೋದು. ಇವಳು ಸ್ವಲ್ಪ ಪ್ಲ್ಯಾನ್ ಕೊಟ್ಟಿದ್ದಾಳೆ ಯಾವ್ಯಾವ ಥರ ಮಾಡಬೇಕಂತ. ಅವಳದು ಕ್ರಿಯೇಟಿವ್ ಮೈಂಡ್ ಯೂಸ್ ಮಾಡಿ ಕೊಟ್ಟಿದ್ದಾಳೆ. ನಮ್ಮ ಅತ್ತೆ ಅವರು ಕೂಡ ಈ ಥರ ಮಾಡೋದಂತ ಅವ್ರಿಗೂ ಕೂಡ ಸ್ವಲ್ಪ ಮೈಂಡಲ್ಲಿ ಪ್ಲ್ಯಾನ್ಸ್ ಇತ್ತು. ಅವ್ರ ಪ್ಲ್ಯಾನು ಇವ್ರ ಪ್ಲ್ಯಾನು ಎಲ್ಲ ಸೇರಿಸಿ ಅವರಿಬ್ರದ್ದು ಐಡಿಯಾ ಸೇರಿಸಿ ಒಂದು ತಲೆಗೆ ಒಂದು ಮೈಂಡ್ ಸೆಟ್ ಕೂತ್ಕೊಂಡ್ರು ಈ ಥರ ಮಾಡೋದ ಅಂತ ಒಂದು ಪ್ರಿಪೇರ್ ಆಗಿ ಡೆಕೋರೇಷನ್ ಐಟಮ್ನ ತೊಗೊಂಡು ಬಂದಿದ್ದೀವಿ. ಇವಾಗ ಸದ್ಯಕ್ಕೆ ಈ ಲೋಟಸ್ ಒಂದು ಮಾಡ್ಕೋಬೇಕು. ನೋಡ್ಬೋದು ಸದ್ಯಕ್ಕೆ ಇದೊಂದು ಮಾಡಬೇಕು. ಇದು ಮಾಡಿದ್ಮೇಲೆ ಇದು ಯಾವ ಥರ ಬರುತ್ತೆ ಮತ್ತು ನಾವು ವರಮಹಾಲಕ್ಷ್ಮಿಗೆ ಯಾವ ಥರ ಡೆಕೋರೇಷನ್ ಮಾಡ್ತೀವಿ ಅಂತ ನಾನು ಡೆಕೋರೇಷನ್ ಲಾಗಲ್ಲಿ ತೋರಿಸ್ತೀನಿ. ಇದು ಬಂದು ನಮ್ಮ ದೊಡ್ಡತ್ತೆ ಮನೆಯದು. ಇನ್ನು ಎರಡನೇ ಮಾಮ ಮನೆಯದು ಕೂಡ ಅವರು ಬೇರೆ ಥೀಮಲ್ಲಿ ಮಾಡ್ತಾಯಿದ್ದಾರೆ. ಅವ್ರು ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಅದು ಕೂಡ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಸೊ ನೋಡ್ಬೋದು ನೀವು. ನೋಡಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಟಾಟಾ, ಬೈ ಬೈ.